ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ. ಒಳ್ಳೆಯದಾಗಲಿ, ಹೊಸಬ್ರಿಗೆ ಅವಕಾಶ ಕೊಡಿ. ಈಗ ಯಾರು ಡೆವಿಲ್ ಸಿನಿಮಾದ ಟೀಸರ್ ನೋಡಿಲ್ಲ, ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಎಕ್ಸ್ಪೆಕ್ಟೇಷನ್ ತಕ್ಕಮಟ್ಟಿಗಿದೆ. ಮೊದಲನೇ ಟೀಸರ್ ನನಗೆ ಫುಲ್ಫಿಲ್ ಮಾಡಲಿಲ್ಲ. ನನಗೆ ಕಾಟೇರ ನಂತರ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅಂತ ಹಾರೈಸ್ತೀವಿ. ಹೊಸಬ್ರು ಕೊಟ್ಟರೆ ಖಂಡಿತ ಬ್ಲಾಕ್ ಬಸ್ಟರ್ ಸಿನಿಮಾ ಅವರ ಲಿಸ್ಟಲ್ಲಿರುತ್ತೆ. ಡೆವಿಲ್ ಸಿನಿಮಾನ ಡೈರೆಕ್ಟ್ ಮಾಡ್ತಿರುವಂಥದ್ದು ಪ್ರಕಾಶ್ ವೀರ್ ಅವರು. ಅವರ ಸ್ವಂತ ನಿರ್ಮಾಣದ ಬ್ಯಾನರಲ್ಲಿ. ಕಳೆದ ಮಿಲನ ಪ್ರಕಾಶ್ ಅವರು ಮಿಲನ ಅಂತ ಒಂದು ಪುನೀತ್ ಅವರಿಗೆ ಮಾಡಿದರು. ಆ ಸಿನಿಮಾ ಡೈರೆಕ್ಟರೇ ಇವಾಗ ಮಾಡ್ತಿರುವಂಥದ್ದು. ಈಗ ಎಲ್ಲ ಕ್ಯಾನ್ಸಲ್ ಅಂತಿದ್ರು. ಆ ಕ್ಯಾನ್ಸಲ್ ನೋ ಅಂತ ಒಂದು ಟೀಸರ್ ಮೂಲಕ ಸುದ್ದಿ ಕೊಟ್ಟಿದ್ದಾರೆ ಪ್ರೇಮ್ ಅವರು ಹಾಗೂ ಕೆವಿನ್ ಪ್ರೊಡಕ್ಷನ್ ಅವರು. ಇದೊಂದು ಮೈಥಾಲಜಿಕಲ್ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಇಂಟರ್ವ್ಯೂಲಿ ಹೇಳಿದರು ದಿನಕರ್ ಅವರು, ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತೀನಿ ಅಂತ. ಅದಿನ್ನೂ ಅನೌನ್ಸ್ ಆಗಿಲ್ಲ, ಮಾತುಕತೆ ಆಗ್ತಿರಬೇಕು. ಅದಾದ ನಂತರ ತರುಣ್ ಸುಧೀರ್ ಅವರ ಜೊತೆಗೆ ಸಿಂಧೂರ ಲಕ್ಷ್ಮಣನ ಒಂದು ಸಿನಿಮಾ ಕೂಡ ಅನೌನ್ಸ್ ಆಗಿತ್ತು. ಆ ಸಿನಿಮಾನೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ತರುಣ್ ಸುಧೀರ್ ಅವರ ಮೇಲೆ. ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು ಕಳೆದ ಕ್ರಾಂತಿ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಿರಲ್ಲ ಅವರೇನೆ, ಹಾಗೂ ಯಜಮಾನ ಸಿನಿಮಾ ನಿರ್ಮಾಣ ಮಾಡಿರುವಂಥದ್ದು ಅವರೇನೆ, ದುಡ್ಡು ಹಾಕ್ತಿರುವಂಥದ್ದು. ಈಗ ಡೆವಿಲ್ ಕೆವಿನ್ ಪ್ರೊಡಕ್ಷನಿಂದ, ಪ್ರೇಮ್ ಡೈರೆಕ್ಷನಿಂದ ಬರ್ತಿರುವಂಥ ಒಂದು ಮೈಥಾಲಿಕಲ್ ಸಬ್ಜೆಕ್ಟ್ ಹಾಗೂ ತರುಣ್ ಅವರ ಒಂದು ಮೈಥಾಲಿಕಲ್ ಸಬ್ಜೆಕ್ಟ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಇದೊಂದು ಸಿನಿಮಾ ಅನೌನ್ಸ್ ಆಗಿರುವಂಥದ್ದು P15 ಪ್ರೊಡಕ್ಷನ್. ಡೈರೆಕ್ಟರ್ ಹೆಸರು ಹೇಳಿಲ್ಲ, ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ. ಮೆಜೆಸ್ಟಿಕ್ ಸಿನಿಮಾವನ್ನು ನಿರ್ಮಾಣ ಮಾಡಿರಲಿಲ್ಲ, ಅವರು ಕೂಡ ಒಂದು ಅನೌನ್ಸ್ ಮಾಡಿರುವಂಥದ್ದು ದರ್ಶನ್ ಸರ್ಗೆ ಒಂದು ಸಿನಿಮಾ ಮಾಡ್ತೀನಿ ಅಂತ. ತುಂಬ ಆತ್ಮೀಯರು ಅವರಿಗೆ ದರ್ಶನ್ ಸರ್ ಅವರು. ಹಾಗೂ ಪ್ರೊಡಕ್ಷನ್ ನಂಬರ್ 19 ಇದು ಅನೌನ್ಸ್ ಮಾಡಿದ್ದಾರೆ. ಯಾರು ಡೈರೆಕ್ಟರ್ ಅನ್ನೋದು ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ. ಸುಮಾರು 9-10 ಸಿನಿಮಾ ಲೈನಪ್ಸಲ್ಲಿದೆ. ಈಗ ಅವರು ಫುಲ್ ಫೋಕಸ್ ಮಾಡ್ತಿರುವಂಥದ್ದು ಡೆವಿಲ್ ಹಾಗೂ ಅದಾದ ನಂತರ ಕೆವಿನ್ ಪ್ರೊಡಕ್ಷನ್ ಜೊತೆ ಬರುವಂಥದ್ದು, ತರುಣ್ ಸುಧೀರ್ ಅವರ ಜೊತೆ ಬರುವಂಥದ್ದು.